टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷ ಮಿತಿಮೀರಿದೆ. ಹಾಗಾಗಿನೇ ಕಾಡಾನೆಗಳನ್ನು ಸೆರೆಹಿಡಿಯಬೇಕು ಅಂತಕ್ಕಂಥ ಒತ್ತಾಯ ಜನರಿಂದ ಕೇಳಿಬರ್ತಾ ಇತ್ತು. ಕಳೆದ ಒಂದು ತಿಂಗಳ ಅಂತರದಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಒಂದರಲ್ಲೇ 3 ಜನ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಹಾಗಾಗಿ 3 ಕಾಡಾನೆಗಳನ್ನು ಸೆರೆಹಿಡಿಯತಕ್ಕಂಥ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗ್ತದೆ. ನಾವು ನೋಡ್ತಾ ಇದ್ದೀವಿ, ಏನು ಕೊಡಗು ಜಿಲ್ಲೆಯ ಮತ್ತಿಗೂಡು ಮತ್ತು ದುಬಾರೆ ಸಾಕಣೆ ಶಿಬಿರದಿಂದ ಒಟ್ಟು 7 ಸಾಕಾನೆಗಳು ಬಂದಿದ್ದಾವೆ. ಏನು ಕರ್ನಾಟಕ ಭೀಮಾ, ಹಾಗೆಯೇ ಏಕಲವ್ಯ, ಮಹೇಂದ್ರ, ಹರ್ಷ, ಧನಂಜಯ, ಒಟ್ಟು 7 ಆನೆಗಳೀಗ ಈ ಒಂದು ಪುಂಡಾನೆ ಸೆರೆ ಕಾರ್ಯಾಚರಣೆಗೆ ಬಂದಿರತಕ್ಕಂಥದ್ದು. ಇವತ್ತಿನಿಂದನೇ ಒಂದು ಆನೆ ಸೆರೆ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡಲಾಗುತ್ತೆ. ಈಗ ಆರಂಭಕ್ಕೂ ಮುನ್ನ ಎಲ್ಲ ಆನೆಗಳನ್ನು ಒಂದು ಕಡೆ ನಿಲ್ಲಿಸಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಈ ಒಂದು ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈಗ ಸ್ಥಳದಲ್ಲಿ CCF ಏಡುಕುಂಡಲ್ ಅವರು, ಹಾಗೆ DCF ಅವರು, ಸೌರಭ್ ಕುಮಾರ್ ಅವರು, ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಡ್ರೋನ್ಗಳನ್ನು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಲಾಗ್ತಾ ಇದೆ. ಏನು ಕಳೆದ 2 ದಿನಗಳ ಹಿಂದೆ ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸುಶೀಲಮ್ಮ ಅಂತಕ್ಕಂಥ 63 ವರ್ಷದ ಮಹಿಳೆ ಬಲಿಯಾಗಿದ್ದರು. ಆಗ ಸಹಸ್ರಾರು ಜನರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಕೂಡಲೇ ಈ ಒಂದು ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದರು. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತಿನಿಂದನೇ ಈ ಒಂದು ಆನೆ ಸೆರೆ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡಲಾಗಿದೆ. 100 ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಾಚರಣೆ ಭಾಗಿಯಾಗಲಿಕ್ಕೆ ಸಜ್ಜಾಗಿದ್ದಾರೆ. ಈಗ ಯಾವ ಆನೆಯನ್ನು ಸೆರೆ ಹಿಡಿಬೇಕು ಅಂತೇಳಿ ಈಗಾಗಲೇ ಅರಣ್ಯ ಇಲಾಖೆ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದಾರೆ. ಆನೆಗೆ ಟ್ರ್ಯಾಕ್ ಮಾಡಲಿಕ್ಕೆ ಕೂಡ ಸಿಬ್ಬಂದಿ ಹೋಗಿದ್ದಾರೆ. ಸೊ ಆನೆಗಳನ್ನು ಟ್ರ್ಯಾಕ್ ಆದ ನಂತರ ಇಲ್ಲಿಂದ ಆನೆ ಎಲ್ಲಿದೆ ಆ ಒಂದು ಸ್ಥಳಕ್ಕೆ ಲಾರಿಗಳ ಮೂಲಕ ಸಾಕಾನೆಗಳನ್ನು ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಯಾವ ಆನೆಯನ್ನು ಸೆರೆ ಹಿಡಿಬೇಕು, ಆನೆಯನ್ನು ಟ್ರ್ಯಾಕ್ ಮಾಡಿ ನಂತರ ಅದಕ್ಕೆ ಏನು ಅರವಳಿಕೆ ಎಂಬುದನ್ನು ನೀಡಲಾಗುತ್ತೆ. ನಂತರ ಆನೆಯನ್ನು ಸೆರೆ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಅದ್ರ ಜೊತೆಗೆ ಆ ಒಂದು ಸೆರೆ ಹಿಡಿತಕ್ಕಂಥ ಆನೆಗೆ ರೇಡಿಯೋ ಕಾಲರಿಂಗನ್ನು ಕೂಡ ಅಳವಡಿಸಲಾಗುತ್ತೆ. ನಂತರ ಅದನ್ನು ಬೇರೆ ಕಡೆಗೆ ಬಿಡಲಾಗುತ್ತೆ. ಸೊ ನಿರಂತರವಾಗಿ ಏನು ಈ ಭಾಗದಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಒಟ್ಟು 3 ಆನೆಗಳನ್ನು ಸೆರೆ ಹಿಡಬೇಕು ಅಂತೇಳಿ ನಿನ್ನೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಆನೆ ಸೆರೆ ಕಾರ್ಯಾಚರಣೆ ಆರಂಭ ಆಗ್ತದೆ. ಅದಕ್ಕಾಗಿ ಈಗ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಈ ಒಂದು ಕಾರ್ಯಾಚರಣೆಗೂ ಮುನ್ನ ಪೂಜೆ ಮಾಡಿ ಈ ಒಂದು ಕಾರ್ಯಾಚರಣೆಗೆ ಚಾಲನೆ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟು ಎಷ್ಟು ಆನೆಗಳನ್ನು ಸೆರೆ ಹಿಡಿಯಲಾಗುತ್ತೆ, ಎಷ್ಟು ದಿನ ಕಾರ್ಯಾಚರಣೆ ನಡೀತದೆ ಅಂತೇಳಿ ಅವ್ರನ್ನ ಮಾತಾಡಿಸ್ತೀನಿ. CCF ಏಡುಕೊಂಡವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗ ಇವತ್ತಿನಿಂದ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಒಟ್ಟು ಎಷ್ಟು ಆನೆಗಳ ಸೆರೆ ಹಿಡಿತೀರಿ ಮತ್ತು ಎಷ್ಟು ದಿನ ಒಂದು ಕಾರ್ಯಾಚರಣೆ ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್? ಅದೇ, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ ಅವರೇ, ಹಾಸನ ಜಿಲ್ಲಾದಲ್ಲಿ ಈಗ ನಮ್ಮ ಬೇಲೂರು ಅಕ್ಕಪಕ್ಕ ಭಾಗದಲ್ಲಿ ಸುಮಾರು ಒಂದು 70 ಆನೆಗಳಿತ್ತು. ಅದೆಲ್ಲ ತೊಂದರೆ ಕೊಟ್ಟದೆಲ್ಲ ಗೊತ್ತಿದೆ. ಬಟ್ ಅದರಲ್ಲಿ ನಮ್ಮ ಮಾನವ ಹಾನಿ ಮಾಡಿದಷ್ಟು 3ರಿಂದ 4 ಆನೆಗಳಿತ್ತು. ಅದರಲ್ಲಿ ಮೊದಲನೇ ಹಂತದಾಗಿ ನಾವೀಗ 3 ಆನೆಗಳನ್ನ ಸೆರೆ ಹಿಡಿಯಲಿಕ್ಕೆಲ್ಲ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ 7 ಆನೆಗಳನ್ನ ನಾವೆಲ್ಲ ಮತ್ತಿಗೋಡು ದುಬಾರಿಯಿಂದ ತರಿಸ್ಕೊಂಡಿದ್ದೀವಿ. ಮತ್ತು ಎಲ್ಲ ಈಗ ನಾವೇನು ಕಾರ್ಯಾಚರಣೆ ಮಾಡಬೇಕಂತ ತಿಳ್ಕೊಂಡಿದ್ದೀವೋ 3ರಿಂದ 4 ಆನೆಗಳದ್ದು ಆ ಎಲ್ಲದೂ ಆನೆಗಳನ್ನು ನಾವು ಟ್ರ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಈಗಲೇ ಎಲ್ಲ ನಮಗೂ ಫೀಲ್ಡ್ದಿಂದ ಆನೆಗಳು ಎಲ್ಲ ಟ್ರ್ಯಾಕ್ ಆಗಿದೆ ಅಂತ ಎಲ್ಲ ಮಾಹಿತಿ ಬಂದಿದೆ. ಈಗ ಕೂಡಲೇ ಒಂದು 5 ನಿಮಿಷಕ್ಕೆ ನಾವು ಇಲ್ಲಿಂದ ಆನೆಗಳನ್ನೆಲ್ಲ ಈ ನಮ್ಮ ಕುಂಕಾನೆಗಳನ್ನ ಸ್ಥಳಾಂತರ ಮಾಡಿ ಡೈರೆಕ್ಟಾಗಿ ಫೀಲ್ಡ್ ಕಾರ್ಯಾಚರಣೆಗೆ ನಾವು ಇಲ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಒಟ್ಟು 3 ಆನೆಗಳು ಸೆರೆ ಹಿಡಿತೀರಿ, ಮತ್ತು ಬೇರೆ ಆನೆಗಳು ರೇಡಿಯೋ ಕಾಲರಿಂಗ್ ಎಲ್ಲ ಇರ್ತದೆ, ಮತ್ತು ಇಲ್ಲಿಂದ ಸೆರೆ ಹಿಡಿದಂಥ ಆನೆನ ಸ್ಥಳಾಂತರ ಕೂಡ ಮಾಡ್ತಾರೆ ಹೇಗೆ ಸರ್? ಈಗ ರೇಡಿಯೋ ಕಾಲರ್ ಮಾಡಬೇಕು ಅನ್ನೋದು ಈಗ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಈಗ ಆನೆಗಳು ಏನು ಹಿಡಿದಿದ್ದು ಆನೆಗಳದ್ದು ರೇಡಿಯೋ ಕಾಲರ್ ಕಂಪಲ್ಸರಿಯಾಗಿ ಮಾಡ್ತೀವಿ. ನಮ್ಮ ಅಸೆಸ್ಮೆಂಟು ಎಲ್ಲ ಆನೆಗಳನ್ನ ರೇಡಿಯೋ ಕಾಲರ್ ಮಾಡಿ ಸ್ಥಳಾಂತರ ಮಾಡಬೇಕು ಅಂತ ಏನಿಲ್ಲ. ಮತ್ತು ಎಲ್ಲ ಆನೆಗಳನ್ನು ಕ್ರಾಲ್ಸಕ್ಕೆ ಕಲಿಸಿ ನಾವು ಟ್ರೈನ್ ಮಾಡಬೇಕು ಅಂತಲೂ ಏನಿಲ್ಲ. ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್, ಫೀಲ್ಡ್ ರಿಕ್ವೈರ್ಮೆಂಟ್ನಲ್ಲಿ ನಮಗೂ ಪರ್ಟಿಕ್ಯುಲರ್ ಆನೆ ಜಾಸ್ತಿ ತೊಂದರೆ ಕೊಡ್ತದೆ ಮತ್ತು ನಮಗೂ ಆನೆ ಕಾರ್ಯಾಚರಣೆಗಳಿಗೆ ಬೇಕು ಅಂತ ಹೇಳಿದ್ವು ಅಂದರೆ ನಾವು ಇಮಿಡಿಯೇಟಾಗಿ ನಾವು ಕ್ರಾಲ್ಸ್ಗೆ ಹಾಕ್ತೀವಿ. ಇಲ್ಲಾಂದರೆ ನಮ್ಮ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ನಲ್ಲಿ 24 ಅವರ್ಸು ನಮಗೆ ಟ್ರ್ಯಾಕಿಂಗ್ ಫೆಸಿಲಿಟಿ ಇದ್ದ ಕಾರಣ ಮತ್ತೆ ಈ ಆನೆಗಳು ಮತ್ತೆ ವಾಪಸ್ ಬರ್ತವೆ ಅಂತ ಕೆಲವರಿಗೆ ತಪ್ಪು ಭಾವನೆ ಇದೆ. ಬಟ್ ಅದೆಲ್ಲ ಆಗೋದಿಲ್ಲ. ನಾವು ಭಾಳ ದೂರ ಸ್ಥಳಾಂತರ ಮಾಡ್ತೀವಿ ಮತ್ತು 24 ಅವರ್ಸ್ ಟ್ರ್ಯಾಕ್ ಮಾಡ್ತಾಯಿದ್ದೀವಿ ಕಾರಣ ಅದು ಬೌಂಡ್ರಿಗೆ ಯಾವಾಗ ಬರ್ತಾಯಿದ್ದೋ ಅಷ್ಟೊತ್ತಿಗೆ 2-3 ಕಿಲೋಮೀಟ್ರದಿಂದನೇ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಆನೆಯನ್ನು ಮತ್ತೆ ಫಾರೆಸ್ಟ್ನಲ್ಲಿ ಇಟ್ಟಿದಷ್ಟು ಕೆಲಸ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಾವು ಸ್ಥಳಾಂತರ ಮಾಡಲಿಕ್ಕೂ ನಾವು ರೆಡಿ ಎಲ್ಲ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದೀವಿ.
ಇದು ಏನು ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ನಿರಂತರವಾಗಿ 10 ವರ್ಷಗಳಿಂದ ಜನರಿಗೆ ಕಾಡಿನಿಂದಾಗಿ ಸಮಸ್ಯೆ ಆಗ್ತದೆ. ಈ ಹಿಂದೆ ಕೂಡ ಹಲವಾರು ಆನೆಗಳನ್ನು ಸ್ಥಳಾಂತರ ಮಾಡಲಾಗಿತ್ತು. ಈಗ ನಿರಂತರವಾಗಿ 1.5-2 ತಿಂಗಳ ಅಂತರದಲ್ಲಿ ಕಾಡಾನೆ ದಾಳಿಗೆ 4 ಜನರು ಬಲಿಯಾಗಿದ್ದಾರೆ. ಹಾಗೆಯೇ ಆನೆಗಳನ್ನೆಲ್ಲವನ್ನು ಕೂಡ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಒತ್ತಾಯ ಜನರಿಂದ ಕೇಳಿಬಂದಿತ್ತು. ಇವತ್ತಿನಿಂದ ಒಟ್ಟು 3 ಆನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡ್ತಕ್ಕಂಥ ಕಾರ್ಯಾಚರಣೆ ಆರಂಭ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.